ವಿ ನೆಟ್ವರ್ಕ್ಗೆ ಈಗ 22 ವರ್ಷಗಳ ಸಂಭ್ರಮ. ವಿ ನೆಟ್ವರ್ಕ್ ಈಗ ಯೂಟ್ಯೂಬ್, ಫೇಸ್ಬುಕ್ ಹಾಗೂ ಇತರ ಸೋಷಿಯಲ್ ಮೀಡಿಯಾಗಳ ಮುಖಾಂತರ ವಿಶ್ವಾದ್ಯಂತ ಪ್ರಸಾರಗೊಳ್ಳುತ್ತಿದೆ. ನಿಮ್ಮ ಸುತ್ತಮುತ್ತ ಆಗು ಹೋಗುಗಳ ಬಗ್ಗೆ ನಿಖರವಾದ ಮಾಹಿತಿಯನ್ನು ತಿಳಿದುಕೊಳ್ಳಲು ವಿ ನೆಟ್ವರ್ಕ್ಗೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಹುಕ್ಕೇರಿ ತಾಲೂಕಿನ ವಿವಿಧ ಗ್ರಾಮಗಳಿಗೆ ನೇಮಕಾತಿ ಹೊಂದಿದ ಅಂಗನವಾಡಿ ಕಾರ್ಯಕರ್ತೆಯರಿಗೆ ಶಾಸಕ ನಿಖಿಲ್ ಕತ್ತಿ ಆದೇಶ ಪತ್ರ ನೀಡಿ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯ ಸರ್ಕಾರದ ಯೋಜನೆಗಳು ಸೂಕ್ತ ಫಲಾನುಭವಿಗಳಿಗೆ ತಲುಪಿಸುವ ಪ್ರಾಮಾಣಿಕ ಕಾರ್ಯ ಮಾಡಬೇಕು ಎಂದು ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಅಧಿಕಾರಿಗಳಾದ ಶ್ರೀಮತಿ ಜಿ.ವಿ. ಬಾರಿಮನಿ ಹಾಗೂ ನಾಗೇಶ್ ವಾಳವೆ ಇವರಿಗೆ ಮಾರ್ಗದರ್ಶನ ನೀಡಿದರು. ನಂತರ ಹುಕ್ಕೇರಿ ಸಾರಿಗೆ ಘಟಕಕ್ಕೆ ನೂತನ 2 ಬಸ್ಗಳಿಗೆ ಪೂಜೆ ಸಲ್ಲಿಸಿ ಬಸ್ ಚಲಿಸುವ ಮೂಲಕ ಚಾಲನೆ ನೀಡಿದರು. ನಂತರ ಮಾಧ್ಯಮಗಳೊಂದಿಗೆ ಮಾತನಾಡುತ್ತಾ, ಈಗ ನೂತನ 2 ಬಸ್ಗಳನ್ನು ಇಂಚಲಕರಂಜಿ ಬೆಳಗಾವಿ ಮತ್ತು ಬೆಲ್ಲದ ಬಾಗೇವಾಡಿ ಬೆಳಗಾವಿ ಮಾರ್ಗವಾಗಿ ಸಂಚರಿಸಲಿದ್ದು, ಬರುವ ದಿನಗಳಲ್ಲಿ ಶಾಲಾ ವಿದ್ಯಾರ್ಥಿಗಳಿಗಾಗಿ ಇನ್ನೂ ಹೆಚ್ಚಿನ ಬಸ್ಗಳನ್ನು ಹುಕ್ಕೇರಿ ಘಟಕಕ್ಕೆ ನೀಡಲಾಗುವುದು ಎಂದರು. ಇವತ್ತಿನ ದಿವಸ ನಮ್ಮ ಹುಕ್ಕೇರಿ ಡಿಪೋ ವತಿಯಿಂದ 2 ಹೊಸ ಬಸ್ಗಳನ್ನು ಚಾಲನೆ ಕೊಡ್ತಾ ಇದ್ದೀವಿ. ಇದು ಮುಖ್ಯವಾಗಿ ಒಂದು ಲೋಕಲ್ ಬೇಡಿಕೆ ಇರೋದ್ರಿಂದ ಬಾಗೇವಾಡಿ ಟು ಬೆಲ್ಗಾಂ ಒಂದು ರೂಟ್ದಲ್ಲಿ 1 ಬಸ್ ಹಾಕೋತಾರೆ, ಇನ್ನೊಂದು ಬಸ್ಸು ಇಂಚಲ್ಕರಂಜಿ ಬೆಳಗಾವ್ ರೂಟ್ಗೆ ಹಾಕೋತಾರಂತ ಈಗಾಗಲೇ ಡಿಪೋ ಮ್ಯಾನೇಜರ್ ಹೇಳಿದ್ದಾರೆ. ನಮ್ಮ ಭಾಗದಲ್ಲಿ ಹೊಸ ಬಸ್ಗಳು ಇನ್ನೂ ಬರಲಿ. ಈಗಾಗಲೇ ನಮ್ಮ DTC ಅವರು ಹೇಳಿದ್ರು, ಒಟ್ಟು ಹುಕ್ಕೇರಿ ಡಿಪೋಗೆ 14 ಬಸ್ 51 ಹೊಸ ಕೊಟ್ಟಿದ್ದಾರೆ. ಬರೋ ದಿನಮಾನದಲ್ಲಿ ಇನ್ನೂ ಕೊಡ್ತಾರೆ ಆಶ್ವಾಸನೆ ಕೊಟ್ಟರು. ಆದಷ್ಟು ಬೇಗನೆ ಕೊಟ್ಟು ನಮ್ಮಲ್ಲಿ ಯಾಕಂದರೆ ಸ್ಟೂಡೆಂಟ್ಸ್ ಜಾಸ್ತಿ ಇದ್ದಾರೆ, ಅದಕ್ಕೆ ಸ್ಟೂಡೆಂಟ್ಸ್ ಅನುಕೂಲ ಆಗುವಂಗೆ ತಾವು ವ್ಯವಸ್ಥೆ ಮಾಡಿ ಕೊಡ್ರಿ ಅಂತ ಹೇಳಿ ನಾನು 2 ಬಾರಿ ಮುಗಿಸ್ತೀನಿ. ನಗರದಲ್ಲಿ ಜರುಗುವ ವಿವಿಧ ಕಾರ್ಯಕ್ರಮಕ್ಕೆ ತೆರಳುವ ಮಾರ್ಗದಲ್ಲಿ ವಾಹನ ದಟ್ಟಣೆಯಿಂದ ಶಾಸಕರ ಕಾರು ಕೆಲ ಕಾಲ ರಸ್ತೆಯಲ್ಲಿ ನಿಲ್ಲುವಂತಾಯಿತು. ನಂತರ ಬೆಳವಿ ಗ್ರಾಮಸ್ಥರು ಶಾಲಾ ವಿದ್ಯಾರ್ಥಿಗಳಿಗಾಗಿ ಶಾಸಕರ ಅನುದಾನದಲ್ಲಿ ಕೊಳವೆ ಬಾವಿ ನೀಡಿದ್ದರಿಂದ ಗ್ರಾಮಸ್ಥರು ಶಾಸಕರಿಗೆ ಸತ್ಕರಿಸಿ ಅಭಿನಂದಿಸಿದರು. ಈ ಸಂದರ್ಭದಲ್ಲಿ ಸಾರಿಗೆ ಘಟಕ ಚಿಕ್ಕೋಡಿ ವಿಭಾಗಾಧಿಕಾರಿ ಮಹಾದೇವ್ ಮುಂಜಿ, DME ಅಡಹಳ್ಳಿ ಮಠ್, ಘಟಕ ವ್ಯವಸ್ಥಾಪಕ ಚೇತನ್ ಸಾನಿಕೊಪ್ ಸೇರಿದಂತೆ ಮುಖಂಡರಾದ ಸತ್ಯಪ್ಪ ನಾಯ್ಕ್, ಸಾತಪ್ಪ ಕರ್ಕಿ ನಾಯಕ್, ಗುರು ಕುಲಕರ್ಣಿ, ರಾಯಪ್ಪ ಡೂಗ್, ಚನ್ನಪ್ಪ ಗಜಬರ್, ರಾಜು ಮುಜಾವರ್, ಸುನೀಲ್ ಭೈರಣ್ಣವರ್ ಮೊದಲಾದವರು ಉಪಸ್ಥಿತರಿದ್ದರು. ಬಾಗೇವಾಡಿ ಹೋಗಿ